ಸೊ ಒಂದು 5 ಸ್ಯಾರೀಸ್ ತರಿಸಿದ್ದೀನಿ. ಐ ಲವ್ ಇಟ್, ಸಗಾಲಾಗಿದೆ. ಆ್ಯಂಡ್ ಇವಾಗ ಈ ಫ್ಯಾನ್ಸಿ ಸ್ಯಾರೀಸ್ ಮತ್ತು ಸಿಲ್ಕ್ ಸ್ಯಾರೀಸ್ ಎಲ್ಲ ಟ್ರೆಂಡ್ ಹೋಗ್ಬಿಟ್ಟಿದೆ. ಪಾಲಿಯೆಸ್ಟರ್ ಅಯಾನ್ ಥರ ನಾರ್ಮಲಾಗಿ ಬರುತ್ತೆ ಅಂತ, ಬಟ್ ಶೈನಿಂಗ್ ಇದೆ ಇದರಲ್ಲಿ. ಝೂಮ್ ಹಾಕಿ ಚೆಕ್ ಮಾಡಿ, ಇದನ್ನು ಟ್ರೆಂಡ್ ಬರುತ್ತೆ. ದಿಸ್ ಇಸ್ ಜಸ್ಟ್ ಅಮೇಝಿಂಗ್, ಸೀರಿಯಸ್ಲಿ ನನಗೆ ಇದು ಕಲರ್ ಇಷ್ಟ ಆಯಿತು. ನೀವು ಈ ವಿಡಿಯೋ ನೋಡಾದ್ಮೇಲೆ ಯಾರ್ಯಾರು ಪರ್ಚೇಸ್ ಮಾಡ್ತೀರೋ ಅವ್ರು ರಿಗ್ರೆಟ್ ಮಾಡಲ್ಲ. ಐ ಆಮ್ ಶ್ಯೂರ್ ನೀವು ಮೀಶೋಲ್ಲಿ ಈ ಥರ ಸ್ಯಾರೀಸ್ ಆರ್ಡರ್ ಮಾಡ್ತೀರಾ. ಬಾರ್ಡರ್ ಚೆನ್ನಾಗಿದೆಲ್ಲ, ಈ ಬ್ಲ್ಯಾಕಿಗೆ ಈ ಥರ ಕೊಟ್ಟಿರೋದು ಬಾಂದಿನಿ ಡಿಸೈನಲ್ಲಿ ಪ್ರಿಂಟಿಂಗ್ ಕೊಟ್ಟು, ಆ್ಯಂಡ್ ಅದಕ್ಕೊಂದು ರೆಡ್ ಕಲರ್ ಟಚ್ ಕೊಟ್ಟಿದ್ದಾರೆ. ಇದು ಪಲ್ಲು ಆ್ಯಂಡ್ ದಿಸ್ ಈಸ್ ದಿ ಬ್ಲೌಸ್. ಓಕೆ, ಇದಕ್ಕೆ ಪ್ಲೇನ್ ಬ್ಲ್ಯಾಕು ಹಾಕೊಬೋದು. ಇದು ಪೋಲ್ಕಾ ಡಾಟ್ಸಿಂದು ಬ್ಲೌಸ್ ಕೊಟ್ಟಿದ್ದಾರೆ. Hi guys, welcome back to my channel. I am back with another video. This is going to be my super favorite video ಅಂತ ಹೇಳ್ಬೋದು. ಬಿಕಾಸ್ ಯಾಕಂದರೆ ನನಗೆ ರೀಸೆಂಟ್ ಒಬ್ಸೆಷನಿಂದ ಸ್ಯಾರಿ ಒಬ್ಸೆಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಸ್ಪೆಷಲಿ ಕಾಟನ್ ಸ್ಯಾರೀಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಕಾಟನ್ ಸ್ಯಾರಿ ಮಾತ್ರ ಅಲ್ಲ, ಕಾಟನ್ ಫ್ಯಾಬ್ರಿಕ್ದು ಏನೇ ಕುರ್ತಾ ಸೆಟ್ ಇರ್ಬೋದು, ಟಾಪ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಐ ಆಮ್ ಗೋಯಿಂಗ್ ಟು ಲವ್ ದಿ ಕಾಟನ್ ಫ್ಯಾಬ್ರಿಕ್ ಫಾರ್ ಎವರ್ ಅಂತ ಅನಿಸುತ್ತೆ. ಸೊ ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರ, ನಾನು ಸ್ಯಾರೀಸ್ ಹಾಲ್ ಮಾಡ್ತಿದ್ದೀನಿ. ಫಾರ್ ದಿ ವೆರಿ ಫಸ್ಟ್ ಟೈಮ್ ಇನ್ ಮೈ ಚಾನೆಲ್ ಐ ಆಮ್ ಡೂಯಿಂಗ್ ಅ ಸ್ಯಾರೀಸ್ ಹಾಲ್. ಸೊ ಇದು ನಮ್ಮ ಅಮ್ಮಂದೇ ಐಡಿಯಾ. ಬಿಕಾಸ್ ನನಗೆ ಸ್ಯಾರಿ ಹೆಂಗೆ ರಿವ್ಯೂ ಮಾಡೋದು, ಮತ್ತು ಅದನ್ನೆಲ್ಲ ರಿಮೂವ್ ಮಾಡಿ ಅದನ್ನೆಲ್ಲ ತೋರಿಸಿ ಮತ್ತು ಏನೋ ವೇರ್ ಮಾಡಿಲ್ಲ ತೋರಿಸ್ಬೇಕಲ್ಲ, ಸ್ವಲ್ಪ ಲೆಥೆರ್ಜಿಕ್ ಫೀಲಿಂದ ಬೇಡ ಸ್ಯಾರಿ ಮಾಡೋದು ಅನ್ನೋ ಥರನೇ ಇದೆ. ಸೊ ನಾವು ಫೈನಲಿ ಐ ಆಮ್ ಡೂಯಿಂಗ್ ಅ ಸ್ಯಾರೀಸ್ ಹಾಲ್ ಜಸ್ಟ್ ಫಾರ್ ಯು ಗೈಸ್. ಓಕೆ, ಸೊ ಪಕ್ಕ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿ ಕಾಟನ್ ಸ್ಯಾರೀಸೇ ಮಾಡ್ತಿದ್ದೀನಿ ನಾನು ಈ ಹಾಲಲ್ಲಿ. ಸೊ ಐ ಥಿಂಕ್ ಯು ಗೈಸ್ ಆರ್ ಗೋಯಿಂಗ್ ಟು ಲವ್ ಇಟ್ ಜಸ್ಟ್ ಲೈಕ್ ಮೀ. ಸೊ ವಿತೌಟ್ ಎನಿ ಫರ್ದರ್ ಅಡ್ಯೂ ಬೇಗ ವಿಡಿಯೋ ಸ್ಟಾರ್ಟ್ ಮಾಡಿ. ಸೊ ಒಂದು 5 ಸ್ಯಾರೀಸ್ ತರಿಸಿದ್ದೀನಿ. ಎಲ್ಲ ಎವ್ರಿಥಿಂಗ್ ಈಸ್ ಫ್ರಮ್ ಮೀಶೋ. ಬಟ್ ಇನ್ನೊಂದೇನೆಂದರೆ, ಇನ್ನೊಂದು ಸ್ಯಾರಿ ವೆಯ್ಟ್ ಮಾಡ್ತಿದ್ದೆ, ಅದು ಡೆಲಿವರಿ ಅಟೆಂಪ್ಟ್ ಫೇಲ್ಡ್ ಅಂತಲೇ ಬರ್ತಿದೆ. ಆ್ಯಂಡ್ ಆಲ್ಸೋ ಆ ಒಂದು ಸ್ಯಾರಿ 3 days ವೆಯ್ಟ್ ಮಾಡಿದ್ದೀನಿ. ಇದೆಲ್ಲ ಪಾರ್ಸಲ್ಸ್ ಆಲ್ರೆಡಿ 3 days ಬ್ಯಾಕೆ ಬಂತು. ಸೊ ಆಯಿತು, ಆರ್ಡ್ ಮಾಡಿಬಿಡೋಣ. ಅದೊಂದು ಸ್ಯಾರಿ ಇನ್ಕ್ಲೂಡ್ ಮಾಡ್ತಿಲ್ಲ. ಸೊ 5 ಸ್ಯಾರೀಸ್ ಮಾಡ್ತೀನಿ. ಬಟ್ ಆ 6th ಸ್ಯಾರಿ ಯಾವುದು ಅಂತ ಹಂಗೆ ಫೋಟೋ ಹಾಕಿರ್ತೀನಿ, ಚೆಕ್ ಮಾಡಿ. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ದ ವೆರಿ ಫಸ್ಟ್ ಸ್ಯಾರಿ. ಇದು ಯೆಲ್ಲೋ ಕಲರ್. ಓಕೆ, ನಿಮ್ಮ ಜೊತೆ ನಾನು ಇವಾಗಲೇ ಓಪನ್ ಮಾಡ್ತಿರೋದು ಪಾರ್ಸಲ್ಸು. ಥ್ಯಾಂಕ್ ಯು ಕಾರ್ಡ್ ಬೇರೆ ಕೊಟ್ಟಿದ್ದಾರೆ. ಓಕೆ, ಸೊ ನಾನು ಟಚ್ ಮಾಡಿದ ತಕ್ಷಣ ಫ್ಯಾಬ್ರಿಕ್ನ ಹೇಳ್ಬೋದು, ದಿಸ್ ಈಸ್ ಅ ಟಾಪ್ ನಾಚ್ ಕ್ವಾಲಿಟಿ. ಬಿಕಾಸ್ ಸಿಕ್ಕಾಪಟ್ಟೆ ಪ್ಯೂರ್ ಕಾಟನ್ನು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ವೆರಿ ಸಾಫ್ಟ್ ಕಾಟನ್. ಕಾಟನ್ನಲ್ಲಿ ಟೂ ವೆರೈಟೀಸ್ ಇದೆ. ಒಂದೇನಂದರೆ ಒಂಥರ ಫುಲ್ ಸ್ಟಿಫ್ ರಫ್ ಕಾಟನ್ ಬರುತ್ತೆ, ಇನ್ನೂ ಒಂದು ಈ ಥರ ಸಾಫ್ಟ್ ಕಾಟನ್ ಬರುತ್ತೆ. ದಿಸ್ ಇಸ್ ಜಸ್ಟ್ ಅಮೇಝಿಂಗ್, ಸೀರಿಯಸ್ಲಿ ನನಗೆ ಇದು ಕಲರ್ ಇಷ್ಟ ಆಯಿತು. ಇದೆಲ್ಲ ಬ್ಲ್ಯಾಕ್ ಮತ್ತು ವೈಟ್ ಬ್ಲೌಸ್ ಮೇಲೂ ಹಾಕೊಬೋದು. ನಾನು ಪೇರ್ ಮಾಡಿ ತೋರಿಸಿದ್ದೀನಿ. ನಾನು ಅಂದ್ಕೊಂಡೆ ಇದು ಒಂದೇ ಟಾಪ್ ಮೇಲೆ ಎಲ್ಲ ಸ್ಯಾರೀಸು ಟ್ರೈ ಮಾಡಿ ತೋರಿಸೋಣ ಅಂತ. ಬಿಕಾಸ್ ಬ್ಲ್ಯಾಕ್ ಗೋಸ್ ವಿತ್ ಎವ್ರಿಥಿಂಗ್ ಲಿಟ್ರಲಿ. ಸೊ ನಾನು ಇಷ್ಟಿಷ್ಟೇ ಓಪನ್ ಮಾಡ್ತೀನಿ, ಆಯಿತಾ. ಹೆಂಗಿದ್ರು ನಿಮಗೆ ಹೆಂಗೆ ಕಾಣಿಸುತ್ತೆ ಓವರಾಲ್ ಸ್ಯಾರಿ ಐ ಆಮ್ ಗೋಯಿಂಗ್ ಟು ಶೋ ಯು ಗೈಸ್ ಇನ್ ಅ ಸಪ್ರೇಟ್ ವಿಡಿಯೋ. ಇಲ್ಲೇ ಒಂದು ಪಕ್ಕದಲ್ಲಿ ವಿಡಿಯೋ ಹಾಕಿರ್ತೀನಿ, ಚೆಕ್ ಮಾಡಿ ಯಾವ ಥರ ಇದೆ ಸ್ಯಾರಿ ಅಂತ. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ಓಪನ್ ದಿಸ್ ಮಚ್. ಓಕೆ, ಇದು ಬ್ಲೌಸ್ ಈ ಥರ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ನೋಡೇ ಇಲ್ಲ ಬ್ಲೌಸ್ ಯಾವ ಥರ ಐತೆ ಅಂತ. ಸೊ ಇದು ಬ್ಲೌಸ್ ಇದೆ. ಆವಾಗಲೇ ಹೇಳ್ದಂಗೆ ಈ ಥರ ಇಷ್ಟ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸಂದ್ರೆ ಯು ಕ್ಯಾನ್ ಗೋ ವಿತ್ ಇದರ ಫುಲ್ ಸ್ಲಿವ್ ಬ್ಲ್ಯಾಕ್ ಕಲರ್ ಆಗಿರ್ಬೋದು, ವೈಟ್ ಕಲರ್ ಆಗಿರ್ಬೋದು, ಅದ್ರ ಜೊತೆ ಪೇರ್ ಮಾಡ್ಬೋದು. ಓಕೆ, ಸೊ ಇದು ಬ್ಲೌಸ್. ಬಾಡಿ ಫುಲ್ಲು ಸೇಮ್ ಮೆಟೀರಿಯಲ್, ಐ ಮೀನ್ ಸೇಮ್ ಡಿಸೈನ್. ಸೊ ಇದೆ ಪಲ್ಲು. ಅದೇ ಹೇಳೋದಲ್ಲ, ಬಾಡಿ ಫುಲ್ ಸೇಮ್ ಡಿಸೈನ್, ದೇರ್ ಇಸ್ ನೋ. ದಿಸ್ ಇಸ್ ಪಲ್ಲು. ನಾನು ಹೆಂಗೆ ವೇರ್ ಮಾಡಿ ತೋರಿಸ್ತೀನಿ, ಹೆಂಗೆ ಕಾಣಿಸುತ್ತೆ ಚೆಕ್ ಮಾಡಿ. ಐ ಆಮ್ ಗೋಯಿಂಗ್ ಟು ಗಿವ್ ದಿಸ್ ಅ ಸ್ಯಾರಿ 5 on 5. ಆ್ಯಂಡ್ ಟಾಕಿಂಗ್ ಅಬೌಟ್ ದಿ ರೇಟ್ ಅಷ್ಟೇ. ದಿಸ್ ಇಸ್ ಬಿಲೋ 600, ಐ ಮೀನ್ 500 ಸಮಥಿಂಗ್ ಏನೋ ಇರಬೇಕು, 490 500 ರೇಂಜಲ್ಲೇ ಇರಬೇಕು. ನಾನು ಇಷ್ಟು ಸ್ಯಾರಿ ತರಿಸಿರೋದು ಎವ್ರಿಥಿಂಗ್ ಈಸ್ 600 ಆ್ಯಂಡ್ ಬಿಲೋ 600 ಅಷ್ಟೇ. ಓಕೆ, ಸೊ ಐ ಟೋಟಲಿ ಲವ್ಡ್ ಇಟ್. ಮೆಟೀರಿಯಲ್ ಈಸ್ ಟೂ ಗುಡ್. ಸೊ ಮೂವಿಂಗ್ ಆನ್ ಟು ದಿ ಸೆಕೆಂಡ್ ಒನ್. ಇದು ವೈಟ್ ಕಲರಲ್ಲಿ. ಎಲ್ಲ ಒಂದೇ ಸೆಲ್ಲರ್ ಇವರು. ನಾನು 3 ಸ್ಯಾರೀಸ್ ಮೇ ಬಿ ಇಬ್ಬರು ಸೇಮ್ ಸೆಲ್ಲರ್ ಹತ್ರನೇ ತೊಗೊಂಡಿದ್ದು. ಸೊ ಎಲ್ಲ ಥ್ಯಾಂಕ್ ಯು ಕಾರ್ಡ್ ಸೇಮ್ ಕಾರ್ಡ್ ಕೊಟ್ಟಿದ್ದಾರೆ.
ನಾನು ಎಲ್ಲದಕ್ಕೂ ಎಲ್ಲ ಸ್ಯಾರಿಗೂ ಮತ್ತು ಸೇಮ್ ಆಮೇಲೆ ರಿವ್ಯೂ ಕೊಡ್ತೀನಿ ಅಂತ ಅಂದ್ಕೊಂಬಿಡಿ. ಸ್ಯಾರಿ ಹೆಂಗಿದೆ ಹಾಗೆ ರಿವ್ಯೂ ಕೊಡಬೇಕಾಗತ್ತೆ. ಬಿಕಾಸ್ ಐ ಟೋಟಲಿ ಲವ್ಡ್ ಇಟ್. ಬಿಕಾಸ್ ಎಲ್ಲ ಮೆಟೀರಿಯಲ್ಲು ಅಷ್ಟು ಸಾಫ್ಟ್ ಇದೆ ಅಂದರೆ ಯು ಗೈಸ್ ಕ್ಯಾನ್ ಫೀಲ್ ಇಟ್. ಸೊ ಏನೋ ಒಂದು ಮೆಟೀರಿಯಲ್ ಮಿಕ್ಸ್ ಮಾಡಿರ್ತಾರೆ. 100% ನನ್ನ ಕಾಟನ್ಗಿಂತ ಮೇ ಬಿ 90% ಕಾಟನ್, 10% ಬೇರೆ ಮೆಟೀರಿಯಲ್ನ ಯೂಸ್ ಮಾಡಿರ್ಬೋದು. ಸೊ ಐ ಥಿಂಕ್ ದಿಸ್ ಇಸ್ ರಿಯಲಿ ಗುಡ್. ಇದೇನು ಅಂದರೆ ಇದು ಮೇ ಬಿ ಸ್ವಲ್ಪ ಡಾರ್ಕ್ ಇತ್ತು. ನಾನು ವೀಡಿಯೋಲ್ಲಿ ಐ ಮೀನ್ ಫೋಟೋ ಅಲ್ಲಿ ನೋಡಿದಾಗ ಇದೇನು ರೆಡ್ ಇದೆಯಲ್ಲ, ಇಲ್ಲಿ ರೆಡ್ ಡಾರ್ಕ್ ಮೀಡಿಯಮ್ ರೆಡ್ ಥರ ಇದೆ, ಅಲ್ಲಿ ಮರೂನ್ ಥರ ಇತ್ತು ಬಾರ್ಡರ್ಸ್ ಎಲ್ಲ. ಮೇ ಬಿ ಅದು ಒಂದು ದಟ್ ಈಸ್ ದಿ ಒನ್ ಥಿಂಗ್ ದಟ್ ನೀಡ್ಸ್ ಟು ಬಿ ಚೆಕ್ಡ್. ಸೊ ದಿಸ್ ಇಸ್ ದಿ ಬ್ಲೌಸ್. ಬ್ಲ್ಯಾಕ್ ಬ್ಲೌಸ್ ಕೊಟ್ಟಿದ್ದಾರೆ. ನೀವು ಸ್ಟಿಚ್ ಮಾಡೋ ನೆಸೆಸಿಟಿನೇ ಇಲ್ಲ. ನಿಮ್ಮ ಹತ್ರ ಯಾವ್ದಾದ್ರು ಪ್ಲೇನ್ ಬ್ಲ್ಯಾಕ್ ಕಲರ್ ಬ್ಲೌಸ್ ಇದ್ದರೆ ದಿಸ್ ಸ್ಯಾರಿ ಗೋಸ್ ವೆಲ್ ವಿತ್ ದ್ಯಾಟ್. ಸೊ ಸ್ಟಿಚ್ ಮಾಡಿಸೋದೇ ನೆಸೆಸಿಟಿ ಇರಲ್ಲ ಈ ಸ್ಯಾರಿಗೆ. ಆ್ಯಂಡ್ ದಿಸ್ ಈಸ್ ದಿ ಪಲ್ಲು. ಬ್ಲ್ಯಾಕ್ ಇದ್ರ ಜೊತೆ ನಾನು ವೇರ್ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಪಲ್ಲು ಇಸ್ ಲೈಕ್ ದಿಸ್. ವೆರಿ ಸಿಂಪಲ್, ವೆರಿ ಈ ಟೆಂಪಲ್ಸಿಗೆ ಆರಾಮಾಗಿ, ಆಮೇಲೆ ಯಾರು ಟೀಚಿಂಗ್ ಪ್ರೊಫೆಷನಲ್ ಇದ್ದರೆ ಯು ಗೈಸ್ ಕ್ಯಾನ್ ಆರಾಮ್ಸೆ ಗೋ ವಿತ್ ದಿಸ್. ಐ ಮೀನ್ ಡೈಲಿ ಈ ಥರ ಎಲ್ಲ ಸ್ಯಾರೀಸ್ ವೇರ್ ಮಾಡ್ಕೊಂಡು ಹೋಗ್ಬೋದು. ಸೊ ದಿಸ್ ಇಸ್ ಹೌ ಇಟ್ ಈಸ್. ವಿಡಿಯೋ ಮಾಡಿ ಹಾಕಿರ್ತೀನಿ, ಚೆಕ್ ಮಾಡಿ ಓವರ್ ಆಲ್ ಸ್ಯಾರಿ ಹಿಂಗೆ ಕಾಣಿಸುತ್ತೆ ಆಫ್ಟರ್ ಡ್ರೇಪಿಂಗ್. ಓಕೆ, ಸೊ ಐ ಲವ್ ದಿಸ್. ಐ ಆಮ್ ಗೋನ್ ಟು ಗಿವ್ ದಿಸ್ ಅ 4/5 ಬಿಕಾಸ್ ಕಲರ್ ಒಂದು ನನಗೆ ಮರೂನ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಇದು ಮೀಡಿಯಮ್ ರೆಡ್ ಇದೆ. ಸೊ ಮೂವಿಂಗ್ ಆನ್ ಟು ದಿ ಥರ್ಡ್ ಸ್ಯಾರಿ. ಸೊ ಒನ್ ಆಫ್ ಮೈ ಫೇವ್ರೇಟ್. ಇದರಲ್ಲಿ ಅದು ಆರ್ಡರ್ ಮಾಡಬೇಕಾದ್ರೆ ನನಗೆ ಫಸ್ಟ್ ಈ ಸ್ಯಾರಿ ಬರಲಿ ಐ ಮೀನ್ ನೋಡೋಕ್ಕೆ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೆ. ದಿಸ್ ಈಸ್ ಅ ಆಲ್ ಬ್ಲ್ಯಾಕ್ ಸ್ಯಾರಿ. ಕ್ಯಾಶ್ ಬ್ಯಾಕ್ ಆಫರ್ ಅಂತೆ ಈ ಸೆಲ್ಲರ್ ಕೊಡ್ತಿರೋದು. ಇದು ಕಾಟನ್ ಸ್ಯಾರಿ ಅಲ್ಲ, ದಿಸ್ ಈಸ್ ಅ ವಿಸ್ಕಾಸ್ ರೈನ್ ಆ ಥರ ಸ್ಯಾರಿ. ಇದು ಶೈನಿಂಗ್ ಮೆಟೀರಿಯಲ್ ಇದೆ. ಐ ಡಿಂಟ್ ನೋ. ವಾವ್, ದಿಸ್ ಇಸ್ ಟೂ ಗುಡ್. ನಾನು ಸೀರಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೆಟೀರಿಯಲ್. ಮತ್ತು ಇದು ನನಗಲ್ಲಿ ನಾವು ನೋಡ್ತೀವಲ್ಲ, ನಮಗೆ ಆ್ಯಕ್ಚುಲಿ ಗೊತ್ತಾಗಲ್ಲ ಅಷ್ಟು ಮೆಟೀರಿಯಲ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿದಾಗ. ಇದು ನಾನು ಅಂದ್ಕೊಂಡೆ ಪಾಲಿಯೆಸ್ಟರ್ ಅಯಾನ್ ಥರ ನಾರ್ಮಲಾಗಿ ಬರುತ್ತೆ ಅಂತ, ಬಟ್ ಶೈನಿಂಗ್ ಇದೆ ಇದರಲ್ಲಿ. ಝೂಮ್ ಹಾಕಿ ಚೆಕ್ ಮಾಡಿ ಇದನ್ನು. ದಿಸ್ ಇಸ್ ಲೈಕ್ ಡ್ಯಾಮೇಜ್ ಆಗಿದೆ ಅಂದ್ಕೊಂಡು. ಸೊ ರಿಫ್ಲೆಕ್ಟ್ ಆಗ್ತಿತ್ತು ಶೈನಿಂಗ್ ಆಗಿದ್ದು. ಲುಕ್ ಎಟ್ ದಿಸ್ ಮೆಟೀರಿಯಲ್. ಸಖತ್ ಸಾಫ್ಟ್ ಆ್ಯಂಡ್ ಕ್ರಷ್ ಮಾಡಿದ್ರೂ ಕ್ರಷ್ ಆಗ್ತಿಲ್ಲ, ಐರನ್ ಹಂಗೆ ಇದೆ. ಸೊ ಐ ಲವ್ ದಿಸ್ ಫ್ಯಾಬ್ರಿಕ್. ಉಡ್ಕೊಂಡ್ರೆ ಸೀರಿಯಸ್ಲಿ ಚೆನ್ನಾಗಿ ಕಾಣುತ್ತೆ. ಐ ಕಾಂಟ್ ವೆಯ್ಟ್ ಟು ಡ್ರೇಪ್ ದಿಸ್ ಸ್ಯಾರಿ. ಐ ಲವ್ ಇಟ್. ಇದೆ ಪಲ್ಲು. ಸೊ ದಿಸ್ ಈಸ್ ದಿ ಪಲ್ಲು. ಬಾರ್ಡರ್ ಚೆನ್ನಾಗಿದೆಲ್ಲ, ಈ ಬ್ಲ್ಯಾಕಿಗೆ ಈ ಥರ ಕೊಟ್ಟಿರೋದು ಬಾಂದಿನಿ ಡಿಸೈನಲ್ಲಿ ಪ್ರಿಂಟಿಂಗ್ ಕೊಟ್ಟು, ಆ್ಯಂಡ್ ಅದಕ್ಕೊಂದು ರೆಡ್ ಕಲರ್ ಟಚ್ ಕೊಟ್ಟಿದ್ದಾರೆ ಡಿಸೈನ್ಸಲ್ಲಿ. ದಟ್ ಈಸ್ ದ ಬೆಸ್ಟ್ ಥಿಂಗ್. ಐ ಮೀನ್ ಐ ಲವ್ ಇಟ್. ಬ್ಲೌಸ್ ಯಾವ್ದು ಗೊತ್ತಾ ಇದರಲ್ಲಿ? ಸೊ ದಿಸ್ ಇಸ್ ದಿ ಬ್ಲೌಸ್ ಇದು ಆ್ಯಕ್ಚುಲಿ ಏನು ಗೊತ್ತಾ, ಇದು ಬ್ಲ್ಯಾಕ್ ಅಲ್ಲ, ಈ ಬ್ಲೌಸ್ ಜೊತೆ ಹಾಕೊಂಡ್ರೆ ಸಕಲಾಗಿ ಕಾಣಿಸುತ್ತೆ ಇದ್ರ ಜೊತೆ. ಬಿಕಾಸ್ ಇದು ಬಾರ್ಡರ್ ಇದೆಲ್ಲ, ಸ್ಯಾರಿ ಬಾರ್ಡರ್ ಆ್ಯಂಡ್ ದಿಸ್ ಬ್ಲೌಸ್ ಆಲ್ ಟುಗೆದರ್ ಲುಕ್ಸ್ ರಿಯಲಿ ಗುಡ್. ಸೊ ಐ ಲವ್ ದಿಸ್. ಈ ಎಲ್ಲ ಸ್ಯಾರಿ ನಾನು ಇನ್ನೂ ಓಪನ್ ಮಾಡಿಲ್ಲ, ಬಟ್ ಈ ಸ್ಯಾರಿ ಏನು ಓಪನ್ ಮಾಡಿದ್ದೀನಿ ಇದರಲ್ಲಿ. ಐ ಲವ್ ದಿಸ್ ಸ್ಯಾರಿ. ಸಖತ್ ಇಷ್ಟ ಆಯಿತು. ಫ್ಯಾಬ್ರಿಕ್ ಎಲ್ಲ ಯೂನೀಕ್ ಆಗಿದೆ. ಸಕ್ಕದಾಗಿ ಪೇರ್ ಕೂಡ ಮಾಡ್ಬೋದು. ಐ ಮೀನ್ ನಾನು ವೀಡಿಯೋ ಮಾಡಿ ಹಾಕಿರ್ತೀನಿ, ಹಿಂಗೆ ವೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಓಕೆ, ಸೊ ದಿಸ್ ಈಸ್ ಲೈಕ್ ಅ 5/5, 10/10 ಸ್ಯಾರಿ ಫಾರ್ ಮೀ. ಐ ಲವ್ಡ್ ಇಟ್. ಮೂವಿಂಗ್ ಆನ್ ಟು ದಿ ಫೋರ್ತ್ ಸ್ಯಾರಿ. ಈ ಸ್ಯಾರಿ ನಾನು ಆ್ಯಕ್ಚುಲಿ ನಮ್ಮ ಅಮ್ಮನ ಹತ್ರ ಇರೋ ಸ್ಯಾರಿನೇ ತೋರಿಸ್ಬಿಡ್ಬೋದಿತ್ತು ಅನಿಸುತ್ತೆ. ಬಿಕಾಸ್ ಈ ಸೇಮ್ ಸ್ಯಾರಿ ಅವ್ರ ಹತ್ರನೂ ಇದೆ. ನನಗೆ ಹೆಂಗೆ ಗೊತ್ತಾಗಿದ್ದು, ಮೀಶೋಲು ಕಾಟನ್ ಸ್ಯಾರೀಸ್ ಸಕ್ಕದಾಗಿರುತ್ತೆ ಅಂತ. ಇವರು ಫಸ್ಟ್ ಟೈಮ್ ನಮ್ಮ ಈ ಸ್ಯಾರಿ ತೊಗೊಂಡ್ರು ಮೀಶೋ ಅಲ್ಲಿ. ಎಲ್ಲರೂ ಕೇಳಿದ್ರು, ಅವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ಇದನ್ನು ಆಲ್ರೆಡಿ ತುಂಬ ಸರಿ ಯೂಸ್ ಮಾಡಿದ್ಮೇಲೂ ಒಂದು ಕಲರ್ ಹೋಗಲಿಲ್ಲ, ಸ್ಟ್ರಿಂಕ್ ಆಗಲಿಲ್ಲ. ಕಾಟನ್ ಮೆಟೀರಿಯಲ್ ಒಂಥರ ಯೂಸ್ ಆದಮೇಲೆ ಒಂಥರ ಹಳೇ ಮೆಟೀರಿಯಲ್ ಥರ ಕಾಣಿಸ್ಬಿಡುತ್ತೆ 1-2 ವಾಷಸ್ ಆದಮೇಲೆ. ಆ ಥರ ಆಗಲೇ ಇಲ್ಲ. ದ್ಯಾಟ್ಸ್ ವೈ ಶಿ ಟೋಲ್ಡ್ ಮೀ ಇದನ್ನು ನೀನು ತೋರಿಸ್ಬೇಕು ವ್ಯೂವರ್ಸ್ಗೆ ಅಂತ. ಸೊ ಅಪಾನ್ ಹರ್ ರಿಕ್ವೆಸ್ಟ್ ನಾನು ಈ ಸ್ಯಾರಿ ಮತ್ತೆ ತರಿಸಿದ್ದೀನಿ. ಹಂಗೆ ನೋಡಿದ್ರೆ ನಿನ್ನ ಹತ್ರ ಇರೋ ಸ್ಯಾರಿನೇ ತೋರಿಸ್ಬೋದಿತ್ತು ಮತ್ತೆ ಆರ್ಡರ್ ಮಾಡೋ ಬದಲು. ಥ್ಯಾಂಕ್ ಯು ಕಾರ್ಡ್. ಸೊ ದಿಸ್ ಇಸ್ ದಿ ಸ್ಯಾರಿ. ಸ್ವಲ್ಪ ಇದು ವೈಬ್ರೆಂಟ್ ಆಗಿದೆ ಕಲರು. ಇಟ್ಸ್ ವೆರಿ ಡಾರ್ಕ್ ಎಲ್ಲೋ ವೈಬ್ರೆಂಟ್ ಆಗಿದೆ ಕಲರ್ ಇದು.
ಸೊ ಅನ್ಕೊಬೋದು ಇದೆಲ್ಲ ಚೆನ್ನಾಗಿ ಕಾಣಿಸುತ್ತಾ ಅಂತ. ನಾನು ನಮ್ಮಮ್ಮ ಆರ್ಡರ್ ಮಾಡಿದಾಗ ಯಾಕೆ ಇದನ್ನು ಆರ್ಡರ್ ಮಾಡಿದೆ, ಬೇರೆ ಯಾವ್ದಾದ್ರು ಆರ್ಡರ್ ಮಾಡ್ಬೋದಿತ್ತಲ್ವಾ ಅಂತ ಹೇಳ್ತಿದ್ದೆ. ಬಿಕಾಸ್ ನನ್ನ ಕಲರ್ ನೋಡಿದ ತಕ್ಷಣ ಒಂಥರ ಐ ಕ್ಯಾಚಿಂಗ್ ಕಲರ್ ಇದು. ಬಟ್ ದೆನ್ ಅವ್ರು ವೇರ್ ಸ್ಟಾರ್ಟ್ ಮಾಡಾದ್ಮೇಲೆ ಇವನ್ ಐ ಲೈಕ್ ಇಟ್ ಇವೆನ್ಚುಯಲಿ. ಸೊ ಚೆನ್ನಾಗಿದೆ, ಸಖತ್ತಾಗಿದೆ. ಇದೆ ಬ್ಲೌಸ್. ದಿಸ್ ಈಸ್ ದಿ ಬ್ಲೌಸ್. ಓಕೆ, ಇದಕ್ಕೇನಾದ್ರು ಪ್ಲೇನ್ ಬ್ಲೌಸ್ ಕೊಟ್ಟಿದ್ರು ಮೇ ಬಿ ಸೆಟ್ ಆಗ್ತಿರಲಿಲ್ಲ. ಐ ಥಿಂಕ್ ಅಪ್ಲಿಫ್ಟ್ ಮಾಡುತ್ತೆ ಎಂಟೈರ್ ಸ್ಯಾರಿನ ಬಿಕಾಸ್ ಆಫ್ ದಿ ಬ್ಲೌಸ್ ಇದರಲ್ಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ದಿಸ್ ಇಸ್ ದಿ ಪಲ್ಲು. ವೇರ್ ಮಾಡಿ ತೋರಿಸಿರ್ತೀನಿ, ಚೆಕ್ ಮಾಡಿ. ಓಕೆ, ಬಿಕಾಸ್ ಇಲ್ಲಿ ನಾನು ಸೋಫಾ ಮೇಲೆ ಸ್ಯಾರಿ ಓಪನ್ ಮಾಡಿ ಫುಲ್ ಹಿಂಗೆ ಓಪನ್ ಮಾಡಿ ಇಟ್ಕೊಬೇಕು. ಅದಕ್ಕೆ ಮೇನ್ ಏನಿದೆ ಅದನ್ನು ತೋರಿಸ್ತಿದ್ದೀನಿ. ಐ ಆಮ್ ಟಾಕಿಂಗ್ ಅಬೌಟ್ ದಿ ಫ್ಯಾಬ್ರಿಕ್. ಪ್ರೈಸ್ ಇಲ್ಲ. ಸೊ ಫ್ಯಾಬ್ರಿಕ್ ಈಸ್ ಅಗೇನ್ 5/5 ಫಾರ್ ಮೀ ಬಿಕಾಸ್ ಇದು ಎಕ್ಸ್ಪೀರಿಯನ್ಸ್ ನೋಡಿದ್ದೀನಿ ಕೂಡ ವೇರ್ ಮಾಡಿರೋದು ಯಾವ ಥರ. ಅವ್ರು ತೊಗೊಂಡು ಆಲ್ಮೋಸ್ಟ್ 1 ಇಯರ್ ಆಯಿತಾ, 1 ಇಯರ್ ಆಯ್ತು ಅನ್ಸುತ್ತೆ. 1 ಇಯರಿಂದ ಯೂಸ್ ಮಾಡ್ತಾರೆ, ಕಲರ್ ಕೂಡ ಹೋಗಿಲ್ಲ, ನಥಿಂಗ್. ದಿಸ್ ಇಸ್ ಜಸ್ಟ್ ಫಾರ್ 500 ಅಂತ ಅನಿಸುತ್ತೆ. ಎಲ್ಲರೂ ಅವ್ರನ್ನ ಕೇಳಿದ್ರು ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ. ಸೊ ನನ್ನ ವ್ಯೂವರ್ಸ್ಗೂ ಇವತ್ತು ನಾನು ಶೇರ್ ಮಾಡ್ತಿದ್ದೀನಿ. ಸೊ ಡೆಫಿನೆಟ್ಲಿ ಗೋ ವಿತ್ ದಿಸ್ ಕಲರ್. ನೀವು ವೇರ್ ಮಾಡಾದ್ಮೇಲೆ ನಿಮಗೆ ಇಷ್ಟ ಆಗುತ್ತೆ. ಅಗೇನ್ ಅಂದ್ಕೊಂಡು ವೇರ್ ದಿಸ್ ವಿತ್ ದಿಸ್ ಕಲರ್ ಬ್ಲೌಸ್ ಅಲ್ಲಿ ವೇರ್ ಮಾಡಿ ತೋರಿಸ್ತೀನಿ, ಚೆಕ್ ಮಾಡಿ. ಓಕೆ, ಸೊ 5/5 ಅಗೇನ್ ಫಾರ್ ದಿಸ್ ಸ್ಯಾರಿ. ಸೊ ಮೂವಿಂಗ್ ಆನ್ ಟು ದಿ ವೆರಿ ಲಾಸ್ಟ್ ಸ್ಯಾರಿ ಆಫ್ ದಿಸ್ ಹಾಲ್ ಈಸ್ ದಿಸ್ ಒನ್, ಅನದರ್ ಫೇವ್ರೇಟ್. ಇದು ಹೆಂಗಿರುತ್ತೆ ಅಂತ ಐ ಆಮ್ ಎಕ್ಸೈಟೆಡ್ ಟು ಸಿ. ಸೊ ಆ 6th ಸ್ಯಾರಿ ಆರ್ಡರ್ ಮಾಡಿದಾನಲ್ಲ ಅದೇನು ಗೊತ್ತಾ, ಅದು ಅಷ್ಟೇ ಸೇಮ್ ಪ್ಯಾಟರ್ನ್ ಬಟ್ ಬ್ಲ್ಯಾಕ್ ಕಲರ್ ಆರೆಂಜ್ ಕಲರ್ ಬಾರ್ಡರ್ ಆ ಥರ ಇತ್ತು ಸ್ಯಾರಿ ಅದು. ಬಟ್ ಸಿಕ್ಕಾಪಟ್ಟು ಡಿಲೇ ಮೀಶೋದು ಒಂದೇ ಬೇಜಾರು. ನಾನು ಆರ್ಡರ್ ಮಾಡಿ 10-15 ಡೇಸ್ ಆದಮೇಲೆ ಸ್ಯಾರೀಸ್ ಎಲ್ಲ ಡೆಲಿವರಿ ಆಗಿರೋದು 3 ಡೇಸ್ ಬ್ಯಾಕ್. ಸೊ ದ್ಯಾಟ್ಸ್ ರೈಟ್. ಸಖತ್ ಪೇಷನ್ಸ್ ಬೇಕು ಒಂದು ವೀಡಿಯೋ ಮಾಡೋಕ್ಕೆ. 10 ಡೇಸಿಂದ ಮುಂಚೆನೇ ಆರ್ಡರ್ ಮಾಡಿ ಪ್ರಿಪ್ರೇಷನ್. ಸೊ ಓಕೆ, ಸೇಮ್ ಕಲರ್ ಇದು. ಓಕೆ, this and with the black combination. So I love this. I'm going to keep it. This is how it looks. Material is top notch. I loved it. Material, I don't know Meesho ಹಿಂಗೆ ಇಷ್ಟು ಕಮ್ಮಿಗೆ ಈ ಥರ ಕಾಟನ್ ಸ್ಯಾರೀಸ್ ಕೊಡ್ತಿದಾರ ಅಂತ. ನೀವು ಈ ವಿಡಿಯೋ ನೋಡಾದ್ಮೇಲೆ ಯಾರ್ಯಾರು ಪರ್ಚೇಸ್ ಮಾಡ್ತೀರೋ ಅವ್ರು ರಿಗ್ರೆಟ್ ಮಾಡಲ್ಲ. ಐ ಆಮ್ ಶ್ಯೂರ್ ನೀವು ಮೀಶೋ ಅಲ್ಲೇ ಈ ಥರ ಸ್ಯಾರೀಸ್ ಆರ್ಡರ್ ಮಾಡ್ತೀರಾ ಇನ್ಮೇಲೆ. ಬಿಕಾಸ್ ಆಚೆ ಅಂತ ಅಂದರೆ ಐ ಥಿಂಕ್ ಇಟ್ ವಿಲ್ ಕಮ್ ಫಾರ್ 800,000 ಆಗುತ್ತಲ್ಲ. ಇನ್ನೂ ನನ್ನ ಪ್ರೀಮಿಯಮ್ ಇದ್ದರೆ ಕಾಟನ್ ಅದು ಇನ್ನೂ ಕಾಸ್ಟ್ಲಿ ಇರುತ್ತೆ. ಸೊ ದಿಸ್ ಈಸ್ ನಥಿಂಗ್ ಲೆಸ್ ದೆನ್ ಅದರ್ ಪ್ರೀಮಿಯಮ್ ಬ್ರ್ಯಾಂಡ್ಸ್. ಸೊ ದಿಸ್ ಇಸ್ ದಿ ಪಲ್ಲು ಅಲ್ಲ, ಇದು ಪಲ್ಲು. ಆ್ಯಂಡ್ ದಿಸ್ ಈಸ್ ದಿ ಬ್ಲೌಸ್. ಓಕೆ, ಇದಕ್ಕೆ ಪ್ಲೇನ್ ಬ್ಲ್ಯಾಕು ಹಾಕೊಬೋದು. ಇದು ಪೋಲ್ಕಾ ಡಾಟ್ಸ್ ಇಂದು ಬ್ಲೌಸ್ ಕೊಟ್ಟಿದ್ದಾರೆ ಆಫ್ ವೈಟ್ ಕಲರಲ್ಲಿ. ಐ ಥಿಂಕ್ ದಿಸ್ ಇಸ್ ಆಲ್ಸೋ ವಿಲ್ ಲುಕ್ ಗುಡ್. ನೀವು ಯಾವ ಥರ ಸ್ಟಿಚ್ ಮಾಡಿಸ್ಕೊತೀರೋ ಅದ್ರ ಮೇಲೆ ಡಿಪೆಂಡ್. ಆ್ಯಂಡ್ ಆಲ್ಸೋ ಕಾಟನ್ ಸ್ಯಾರೀಸಿಗೆ ಯಾವುದೇ ಡಿಸೈನ್ಸೇ ಬೇಡ, ಜಸ್ಟ್ ಪ್ಲೇನ್ ನಾರ್ಮಲ್ ಬ್ಲೌಸ್ ಇಸ್ ಆಲ್ ಗುಡ್ ಇದು. ಆ್ಯಂಡ್ ದಿಸ್ ಇಸ್ ದಿ ಹಿಂಗಿದ್ರು ಮತ್ತೆ ವೇರ್ ಮಾಡಿ ವೀಡಿಯೋ ಮಾಡಬೇಕಲ್ಲ, ಅದಕ್ಕೆಲ್ಲ ರಿವ್ಯೂ ಮಾಡ್ತಿದ್ದೀವಿ. ಐ ಲವ್ ಇಟ್, ಸಗಾಲಾಗಿದೆ. ಆ್ಯಂಡ್ ಇವಾಗ ಈ ಫ್ಯಾನ್ಸಿ ಸ್ಯಾರೀಸ್ ಮತ್ತು ಸಿಲ್ಕ್ ಸ್ಯಾರೀಸ್ ಎಲ್ಲ ಟ್ರೆಂಡ್ ಹೋಗ್ಬಿಟ್ಟಿದೆ. ಇವಾಗ ಬೇಕಾದ್ರೆ ವೆಡ್ಡಿಂಗ್ಸಿಗೂ ಸಕ್ಕಾಗಿರೋ ಡಿಸೈನ್ ಮಾಡಿರೋ ಸ್ಯಾರಿ ಬ್ಲೌಸ್ ಜೊತೆ ಕಾಟನ್ ಸ್ಯಾರೀಸೇ ಹಾಕೊಂಡ್ಬರ್ತಾರೆ. ಐ ಲವ್ ಕಾಟನ್. ಸೊ ಫಾರ್ ಎನಿ ಒಕೇಶನ್ ಐ ಆಲ್ವೇಸ್ ಚೂಸ್ ಕಾಟನ್. ಸೊ ಅಗೇನ್ 5/5 ಫಾರ್ ಮೀ. ಅನ್ಕೊಂಬಿಡಿ ಏನು 5/5 ಕೊಡಿ, ನಾನು ಹೆಂಗಿದೆಯೋ ಜೆನ್ಯೂನಾಗಿ ಹಾಗೆ ಕೊಡಬೇಕಾಗತ್ತೆ. ಸೊ ಅ ಬಿಗ್ 5/5 ಫಾರ್ ಮೀ. ಆ್ಯಂಡ್ ದಿಸ್ ಈಸ್ ಆಲ್ಸೋ 540 or 600 ಅಂತ ಅನಿಸುತ್ತೆ ಇದು. ಸೇಮ್ ಥಿಂಗ್. ಆ್ಯಂಡ್ ಆಲ್ಸೋ ನಾನು 6th ಸ್ಯಾರಿ ಹೇಳಿದ್ನಲ್ಲ ಅದು ಸೇಮ್ ಬಟ್ ಆರೆಂಜ್ ಕಲರ್ ಬಾರ್ಡರ್, ಬ್ಲ್ಯಾಕ್ ಕಲರ್ ಬಾಡಿ ಸ್ಯಾರಿ, ಆರೆಂಜ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಅದರ ಸ್ಯಾರಿ. ಸೊ ಯಾ ಐ ಥಿಂಕ್ ದಟ್ ಈಸ್ ಇಟ್. ಎಲ್ಲ 5 ಸ್ಯಾರೀಸ್ದು ಕಂಪ್ಲೀಟಾಗಿ ರಿವ್ಯೂ ಕೊಟ್ಟಿದ್ದೀನಿ, ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಸೊ ದ್ಯಾಟ್ ಯು ಗೈಸ್ ಶುಡ್ ನೋ ಯಾವ ಥರ ಕಾಣಿಸುತ್ತೆ ಓವರ್ ಆಲ್ ಸ್ಯಾರಿ ಡ್ರೇಪ್ ಮಾಡಿದಾಗ ಅಂತ. ಐ ಟೋಟಲಿ ಲವ್ಡ್ ಇಟ್. ನಾನು ಫಸ್ಟ್ ಟೈಮ್ ಇದು ಕಾಟನ್ ಸ್ಯಾರೀಸ್ ಮೀಶೋಯಿಂದ ತರಿಸ್ತಿರೋದು. ಅವರು 1 ಸ್ಯಾರಿ ಮಾತ್ರ ಪರ್ಚೇಸ್ ಮಾಡಿದರು. ಅದಾದಮೇಲೆ ನಮಗೆ ಕಾನ್ಫಿಡೆಂಟ್ ಬಂದಿದ್ದು ದ್ಯಾಟ್ ಇಲ್ಲ ಮೀಶೋಲ್ಲೂ ತುಂಬ ಚೆನ್ನಾಗಿದೆ. ಐ ವಾಂಟೆಡ್ ಟು ಗಿವ್ ಇಟ್ ಅ ಟ್ರೈ. ಆ್ಯಂಡ್ ನಿಮಗೆ ನನ್ನ ವ್ಯೂವರ್ಸಿಗೆ ನಾನು ಇದನ್ನು ತೋರಿಸ್ಬೇಕಿತ್ತು. ಸೊ ಆರಾಮಾಗೆ ಯು ಕ್ಯಾನ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಗೋ ಪರ್ಚೇಸ್ ದಿಸ್ ಕಾಟನ್ ಸ್ಯಾರೀಸ್ ಫ್ರಮ್ ಮೀಶೋ. ಆರಾಮಾಗೆ, ನೋ ಹೆಸಿಟೇಷನ್ಸ್. ಯಾ, ಐ ಹೋಪ್ ಯು ಗೈಸ್ ಲೈಕ್ ಇಟ್. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಇದೇ ಥರ ಸ್ಯಾರೀಸ್ ಹಾಲ್ ಬೇಕಂದರೆ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್.
and I will definitely come up with those videos for you guys. Okay, so yeah, I think I'm closing the video for today. ಮತ್ತೆ next video ಅಲ್ಲಿ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಜೊತೆ ಸಿಗ್ತೀನಿ. Until then, you guys know the drill. Subscribe ಮಾಡಿ, ವಿಡಿಯೋ ನೋಡಿ. Okay, so please don't forget to like, share and subscribe to Jivita Gowda's YouTube channel. See you guys soon with another video. Take care.